ಇವತ್ತು ಬೆಳಿಗ್ಗೆ ಕುಣಿಗಲ್ ಡಿಪೋ ವೆಹಿಕಲ್ KSRTC ವಾಹನ ತುಮಕೂರಿನಿಂದ ಮೈಸೂರಿಗೆ ಹೋಗ್ತಾ ಇರುವಂಥ ವಾಹನದಲ್ಲಿ ನಮ್ಮ ಮೈಸೂರು ಮತ್ತು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇಗೆ ಸಂಬಂಧಪಟ್ಟಂತೆ ಹೈವೇನಲ್ಲೇ ಸ್ಯಾಂಜೋ ಆಸ್ಪತ್ರೆಯ ಎಡಭಾಗದಲ್ಲಿ ಅವರು ತುಂಬ ಸ್ಪೀಡಾಗಿ ಬರುವಂಥ ಸಂದರ್ಭದಲ್ಲಿ ಎಡಭಾಗಕ್ಕೆ ತಗೊಂಡಾಗ ಬಸ್ಸು ಪಲ್ಟಿ ಆಗಿರ್ತಕ್ಕಂಥದ್ದು. ಒಟ್ಟು 41 ಜನಕ್ಕೆ ಬಸ್ನಲ್ಲಿರ್ತಕ್ಕಂಥ 41 ಜನಕ್ಕೆ ಗಾಯ ಆಗಿದೆ. ಅದರಲ್ಲಿ 14 ಜನ ಮಿಮ್ಸಲ್ಲಿದ್ದಾರೆ ಮತ್ತು 27 ಜನ ಈಗ ಸ್ಯಾಂಜೋ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ 9 ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಈಗ ಇದರಲ್ಲಿ 80%ಕ್ಕಿಂತ ಹೆಚ್ಚು ಜನರಿಗೆ ಏನು ಸಮಸ್ಯೆ ಇಲ್ಲ. ಬಟ್ ಆದರೆ ಕೆಲವರು ಒಂದು 4 ರಿಂದ 5 ಜನಕ್ಕೆ ಮಾತ್ರ ಕೆಲವು ಇಂಜುರೀಸ್ ಆಗಿರೋ ಅಂಥದ್ದು. ಹಾಗಾಗಿ KSRTC ಅವರು ಕೂಡ ಇದ್ದಾರೆ ಮತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ನಮಗೆ ದೂರವಾಣಿ ಮೂಲಕ ಕರೆ ಮಾಡಿ ತಿಳಿಸಿದ್ದಾರೆ. ಎಲ್ರಿಗೂ ಕೂಡ ಸೂಕ್ತ ಸಕಾಲಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ಅವರಿಗೆ ಹೆಚ್ಚಿನದಾಗಿ ಬೇರೆ ಚಿಕಿತ್ಸೆ ಬೇಕಾದರೆ ಬೇರೆ ಕಡೆ ರೆಫರ್ ಮಾಡಿ ಅದರ ವೆಚ್ಚವನ್ನು ಕೂಡ KSRTC ಸಂಸ್ಥೆಯಿಂದಲೇ ಭರಿಸ್ತೀವಿ ಅಂತ ಕೂಡ ಆದೇಶವನ್ನು ಕೂಡ ಮಾಡಿದ್ದಾರೆ. ಈಗ ಮಿಮ್ಸಲ್ಲಿ ಮತ್ತು ಸ್ಯಾಂಜೋ ಆಸ್ಪತ್ರೆಯಲ್ಲಿರ್ತಕ್ಕಂಥವರಿಗೆ ನಾವು ಮೊದಲು ತುರ್ತು ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೆ ಗುಣಮುಖ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದನ್ನು ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದು ಓವರ್ ಸ್ಪೀಡ್ ಅಂತಲೇ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ನಾವು ಕೂಡ ವಿಡಿಯೋ ತರಿಸ್ಕೊಂಡು ನೋಡಿದ್ವಿ. ಸೊ ಹಾಗಾಗಿ ಅವರು ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಯಾವ ವೇಗದ ಮಿತಿಯಲ್ಲಿ ಬರ್ತಾ ಇದ್ರು ಅದೇ ವೇಗದ ಮಿತಿಯಲ್ಲಿ ಲೆಫ್ಟ್ ತೊಗೊಂಡಿರೋ ಕಾರಣದಿಂದಲೇ ಅದಾಗಿರತಕ್ಕಂಥದ್ದು. ವಿಡಿಯೋ ಕೂಡ ಪರಿಶೀಲನೆ ಮಾಡಿದ್ದೀವಿ. ಹಾಗಾಗಿ ಓವರ್ ಸ್ಪೀಡಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ರು, ಒಂದು ಕೈಯಲ್ಲಿ ಮೊಬೈಲ್ ಇತ್ತು, ಒಂದು ಕೈಯಲ್ಲಿ ಸ್ಟೇರಿಂಗ್ ಇತ್ತು ಅಂತ ಸ್ವತಃ ವಿದ್ಯಾರ್ಥಿಗಳು ಆರೋಪ ಮಾಡ್ತಾರೆ ಒಳಗಿದ್ದು. ಅದು ಪರಿಶೀಲನೆ ಮಾಡಿಸ್ತೀವಿ, ಚೆಕ್ ಮಾಡಿ. ಮತ್ತೊಂದು ಕಡೆ ಶಾಸಕರು ಆರೋಪ ಮಾಡ್ತಾರೆ ಸರ್, ಅವೈಜ್ಞಾನಿಕ ಕಾಮಗಾರಿ. ಬಟ್ ಆ ಭಾಗದಲ್ಲಿ ಅವರು ಲೆಫ್ಟ್ ತೊಗೊಂಡಿದ್ದು ನಾವು ನೋಡಿದ ಪ್ರಕಾರ ಮೇಲ್ನೋಟಕ್ಕೆ ನಾನು SP ಹತ್ರನೂ ಡಿಸ್ಕಸ್ ಮಾಡಿದೆ ಮತ್ತು ವಿಡಿಯೋನೂ ಕೂಡ ತರಿಸ್ಕೊಂಡು ನೋಡಿದ್ದೀನಿ. ಬಟ್ ಅವರು ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಯಾವದ ವೇಗ ಮಿತಿ ಹೋಗ್ತಾ ಇತ್ತು ಅದೇ ಸ್ಪೀಡಲ್ಲಿ ಲೆಫ್ಟ್ ತೊಗೊಂಡಿರೋದ್ರಿಂದ ಹಂಗಾಗಿದೆ ಅಂತ ಹೇಳ್ತಾರೆ. ಇದು ಒಂದು ಪಾರ್ಟ್ ಸರ್. ಅಂದರೆ ಇದು ಏನೇ ಸರ್ವಿಸ್ ರೋಡ್ ಕನೆಕ್ಟ್ ಆಗ್ತೀವಿ ಅಲ್ಲಿ ಏರುಪೇರುಗಳಿದೆ, ಹಳ್ಳಕೊಳ್ಳಗಳಿದೆ, ಅಲ್ಲಿ ಸರಿಯಾದಂಥ ಕಾಮಗಾರಿಗಳು ಆಗಿಲ್ಲ ಅನ್ನೋದೊಂದು ಆರೋಪ ಸರ್. ವೆರಿಫೈ ಮಾಡಿಸ್ತೇನೆ. ನಾನು NH ಅಧಿಕಾರಿಗಳು ಕೂಡ ಮಾತಾಡಿದೆ. ಈಗ ಮಾತಾಡಿ ಅವ್ರನ್ನೂ ಕರೆಸಿ ವೆರಿಫೈ ಮಾಡಿ. ಇನ್ನೊಂದು ಪ್ರಮುಖವಾಗಿ ಬಸ್ ತುಂಬ ರಶ್ ಇತ್ತು. ಶಕ್ತಿ ಯೋಜನೆ ನಂತರ ಸಾಕಷ್ಟು ಜನ ಹುಡುಗರುಗಳು ಬಸ್ ಹತ್ತುತ್ತಿದ್ದಾರೆ. ಸೊ ಇನ್ನೊಂದಷ್ಟು ಬಸ್ಗಳು ಇಲ್ಲ, 80 ಇರಲಿಲ್ಲ, 9 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಓವರ್ ಆಲ್ ಇರೋಂಥದ್ದು 41, 41 ಅಲ್ಲ, ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ? 60. ಅಂದರೆ ಕೆಪಾಸಿಟಿ 60 ಸರ್. ಅದಕ್ಕಿಂತ ಓವರ್ ಜಾಸ್ತಿ 54 ಕೆಪಾಸಿಟಿ 54. ಹೆಚ್ಚುವರಿ ಬಸ್ ಬಿಡೋದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಒತ್ತಾಯ ಕೇಳ್ಬೋದು. ನಾನು MD ಹತ್ರ ಮಾತಾಡ್ತೀನಿ. ಯಾಕೆಂದರೆ ಇದು ಕುಣಿಗಲ್ ಡಿಪೋ ವೆಹಿಕಲ್ಲು ತುಮಕೂರಿಂದ ಬರ್ತಾ ಇರೋಂಥ ವೆಹಿಕಲ್ ಮೈಸೂರಿಗೆ ಹೋಗ್ತಾ ಇತ್ತು. ಬಟ್ ಅದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ತಗೊಳ್ತೀನಿ ಅಲ್ಲ. ಈಗ ಉಚಿತವಾಗಿ ಚಿಕಿತ್ಸೆ ಕೊಡಲಿಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. MD ಅವ್ರ ಹತ್ರ ನಾನು ಮಾತಾಡಿದೆ, ವ್ಯವಸ್ಥಾಪಕ ನಿರ್ದೇಶಕರ ಹತ್ರ. ಯಾರ್ಯಾರಿಗೆ ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅದು ಉಚಿತವಾಗಿ ಕೊಡಲಿಕ್ಕೆ ನಾವು ನಿಗಮದಿಂದ ಬರೆಸ್ಕೊಡ್ತೀವಿ ಅಂತ ಹೇಳಿದರು. ನಾನು ಹೇಳಿದೆ, ಇನ್ ಕೇಸ್ ಮಿಮ್ಸಿಂದ ಬೇರೆ ಕಡೆ ರೆಫರ್ ಮಾಡೋ ಅಂಥದ್ದಿದ್ದರೆ ಮೈಸೂರು ಅಥವಾ ಬೇರೆ ಆಸ್ಪತ್ರೆಗೆ ಹೋಗೋದಿದ್ರೆ ಅದ್ರದ್ದು ವೆಚ್ಚ ನಾವು ಭರಿಸ್ತೀವಿ ಅಂತ ಹೇಳಿದ್ದೀವಿ. ಸೊ ಅದನ್ನು ಉಚಿತವಾಗಿ ಈಗ ವೆಚ್ಚವನ್ನು ಭರಿಸ್ತೀವಿ. ಚಾಲಕರ ವಿರುದ್ಧ ಕ್ರಮ ಆಗುವಂಥದ್ದು ಖಂಡಿತವಾಗ್ಲೂ ಕೂಡ ಅದನ್ನು ನೋಡಿ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅವ್ರ ಮೇಲಿನ ಕ್ರಮ ಆಗಬೇಕು, ಕ್ರಮ ಕೈಗೊಳ್ತೀವಿ. ಅದ್ರ ಬಗ್ಗೆ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಮಾತನಾಡಿದ್ರು. ಈಗ ಮತ್ತೆ ಇನ್ನೊಮ್ಮೆ ಅವರಿಗೆ ಫೋನ್ ಮಾಡಿದ್ದಾರೆ. ವೈಜ್ಞಾನಿಕ ಕಾಮಗಾರಿ ಬಗ್ಗೆ ಸಾಕಷ್ಟು ದೂರುಗಳಿತ್ತು ಸರ್. ಇದೆ ನೀವೇನಾದರೂ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 4 ರಿಂದ 5 ಸಭೆಗಳನ್ನ ಮಾಡಿದ್ದೇವೆ. ನಾವು ಕೂಡ ಪತ್ರವನ್ನು ಕಳಿಸ್ಕೊಟ್ಟಿದ್ದೇವೆ. ಸಾಕಷ್ಟು ರೀತಿಯಲ್ಲಿ ಭಾಳ ಮುಖ್ಯವಾಗಿ ಚರಂಡಿ ಕಾಮಗಾರಿಗಳು ಈ ಹಿಂದೆ ಎಲ್ಲಿ ನಮ್ಮದು ಸರ್ವಿಸ್ ರೋಡಲ್ಲಿ ಇರ್ತಕ್ಕಂಥ ಚರಂಡಿ ಕಾಮಗಾರಿಗಳು ಅರ್ಧಕ್ಕೆ ಬಿಟ್ಟೋಗಿದ್ರು. ಅದರಲ್ಲಿ ಸುಮಾರು 40 ರಿಂದ 50% ಕಾಮಗಾರಿ ಈಗ ಮಾಡಿದ್ದಾರೆ. ಮಧ್ಯದಲ್ಲಿ ಕಾಂಟ್ರಾಕ್ಟರ್ ಬಿಟ್ಟೋದ್ರು ಅನ್ನುವಂಥ ಕಾರಣ ಇಟ್ಕೊಂಡು ನಿಲ್ಲಿಸಿದ್ರು. ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ 2-3 ಸಭೆಗಳಾಯಿತು. ಸಭೆ ಆದಮೇಲೆ ಈಗ ಎಲ್ಲ ಕಡೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಕೆಲಸ ಅರ್ಧಕ್ಕೆ ಬಿಟ್ಟೋಗಿದ್ದಾರೆ ಅಂಥ ಕಾಮಗಾರಿಗಳನ್ನು ಕೂಡ ನಾವು ತುರ್ತಾಗಿ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತೀವಿ. ಹೈವೇದೇ ಆಗಿರೋದು ಸರ್, ಹೈವೇದೇ ಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು ಅನ್ನೋ ಸಾಕಷ್ಟು ಕೂಗುಗಳು ಕೇಳಿ ಬರ್ತಾ ಇದ್ದಾರೆ. ಚೆಕ್ ಮಾಡಿಸ್ತೀವಿ.